ವೆಲ್ಕಮ್ ಬ್ಯಾಕ್. ಇನ್ನುಳಿದ ಪ್ರಮುಖ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ರಾಯಚೂರಿನಲ್ಲಿ ನ್ಯೂಸ್ 18 ಕನ್ನಡದ ವರದಿಯಿಂದ ಕಾರ್ಮಿಕ ಇಲಾಖೆ ಎಚ್ಚೆತ್ತಿದೆ. ರಾಯಚೂರಿನಲ್ಲಿ ಬಾಲಕಾರ್ಮಿಕ ಪದ್ಧತಿ ಹೆಚ್ಚಾಗಿತ್ತು. ಈ ಬಗ್ಗೆ ನ್ಯೂಸ್ 18 ವರದಿ ಮಾಡಿತ್ತು. ಈ ಬಗ್ಗೆ ಎಚ್ಚೆತ್ತ ಬಾಲಕಾರ್ಮಿಕ ಯೋಜನಾ ಅಧಿಕಾರಿಗಳು 11 ಇಲಾಖೆಗಳ ಸಹಯೋಗದಲ್ಲಿ ಜಂಟಿ ಕಾರ್ಯಾಚರಣೆ ನಡೆಸಿದ್ದಾರೆ. ಮಕ್ಕಳನ್ನ ಹೊತ್ತೊಯ್ಯುವ ಗೂಡ್ಸ್ ವಾಹನಗಳ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿದ್ದು ಬಾಲಕಾರ್ಮಿಕರನ್ನ ರಕ್ಷಿಸಿದ್ದಾರೆ. ಅಲ್ಲದೆ ಮಕ್ಕಳನ್ನ ಕೂಲಿಗೆ ಸಾಗಿಸ್ತಾ ಇದ್ದ ಗೂಡ್ಸ್ ವಾಹನಗಳ ಮೇಲೆ ಪ್ರಕರಣವನ್ನ ಕೂಡ ದಾಖಲು ಮಾಡಿದ್ದಾರೆ ಅಧಿಕಾರಿಗಳು. ಅಫ್ಘಾನಿಸ್ತಾನದಲ್ಲಿ ಸಿಲುಕಿರೋರ ರಕ್ಷಣೆ ಮುಂದುವರೆದಿದೆ. ಅಫ್ಘಾನಿಸ್ತಾನದಿಂದ ಭಾರತಕ್ಕೆ ಮತ್ತೊಂದು ವಿಮಾನ ಬಂದಿದ್ದು 78 ಜನರನ್ನ ಸುರಕ್ಷಿತವಾಗಿ ಕರೆತರಲಾಗಿದೆ. 78 ಜನರ ಪೈಕಿ 25 ಮಂದಿ ಭಾರತೀಯರಿದ್ದಾರೆ. ತಜಕಿಸ್ತಾನದ ದುಷ್ಪಾನೆಯಿಂದ ಏರ್ ಇಂಡಿಯಾ ಮೂಲಕ ಇವರನ್ನ ರಕ್ಷಿಸಿ ಕರೆತರಲಾಗಿದೆ. ಅಲ್ಲದೆ ಅಫ್ಘಾನಿಸ್ತಾನದ ಗುರುದ್ವಾರದಲ್ಲಿದ್ದ ಪವಿತ್ರ ಗ್ರಂಥ ಸಾಹಿಬ್ ಭಾರತಕ್ಕೆ ತರಲಾಗಿದೆ. ਵਾਹਿਗੁਰੂ ਜੀ ਕਾ ਖਾਲਸਾ ਵਾਹਿਗੁਰੂ ਜੀ ਕੀ ਫਤਿਹ। ਸਤਨਾਮ ਸ੍ਰੀ ਵਾਹਿਗੁਰੂ ਸਤਨਾਮ ਸ੍ਰੀ ਵਾਹਿਗੁਰੂ ਸਤਨਾਮ ਸ੍ਰੀ ਵਾਹਿਗੁਰੂ ਸਤਨਾਮ ਸ੍ਰੀ ਵਾਹਿਗੁਰੂ ਸਤਨਾਮ ಅಫ್ಘಾನಿಸ್ತಾನದಲ್ಲಿ ಸಿಲುಕಿದ್ದ ಕನ್ನಡಿಗ ರಾಜೇಶ್ ಪಡವಾಳಕರ್ ಸುರಕ್ಷಿತವಾಗಿ ತಾಯ್ನಾಡಿಗೆ ವಾಪಸ್ಸಾಗಿದ್ದಾರೆ. ಕಾರವಾರ ತಲುಪಿದ ರಾಜೇಶ್ ಅಫ್ಘಾನಿಸ್ತಾನದ ಕೆಟ್ಟ ಅನುಭವದ ಬಗ್ಗೆ ನ್ಯೂಸ್ 18 ಜೊತೆ ಮಾತಾಡಿದರು. ಕಾರವಾರಕ್ಕೆ ಬರ್ತೀನೋ ಇಲ್ವೋ ಅನಿಸಿತ್ತು. ಭಾರತ ಸರ್ಕಾರ ನಮ್ ಕೈ ಹಿಡಿದು ಊರಿಗೆ ತಲುಪಿಸಿದೆ. ತಾಲಿಬಾನಿಗಳ ಅರಾಜಕತೆ ನೋಡಿ ದಿನನಿತ್ಯ ಆತಂಕ ಆಗ್ತಾ ಇತ್ತು. ಕುಟುಂಬ ಸೇರ್ತೀನೋ ಇಲ್ವೋ ಅನ್ನುವ ಭಯ ಇತ್ತು. ಮನೆಗೆ ಬರುವವರೆಗೂ ಉಸಿರು ಬಿಗಿ ಹಿಡಿದಿಟ್ಕೊಂಡಿದ್ದೆ ಅಂತ ಅಲ್ಲಿನ ಭಯಾನಕ ಅನುಭವವನ್ನ ಬಿಚ್ಚಿಟ್ಟಿದ್ದಾರೆ. ಟೋಟಲ್ ನಮ್ಮ ಕಂಪನಿದವರು 300 ಇದ್ರು. ಬೇರೆ ಕಂಪನಿ ಟೆನ್ಷನ್ ತುಂಬಾ, ಫೋನ್ ಮಾಡ್ಲಿಕ್ಕೆ ಸಿಗಲಿಲ್ಲಾಗಿತ್ತು. ಯಾಕೆಂದ್ರೆ ಅಲ್ಲಿ ನಮ್ಮ ತುಂಬಾ ಹೆಲ್ಪ್ ಮಾಡಿದ್ರು ನಮ್ಮ ಕಂಪನಿದವರು ಕೂಡ. ನಿಮ್ಗೆ ತಿಳಿದಂಗೆ ಕಾರವಾರದಲ್ಲಿ ಮತ್ತೆ ಯಾರು ಕಾರವಾರ ಭಾಗದ ಜನರು ನಮಗೆ ಗೊತ್ತಿಲ್ಲ ಈ ತರ ಆಗೋದು ಅಂತ. ನಾವು ಕೆಲಸ ಮಾಡ್ತಿದ್ರು. ನಂಬರ್ ಹೇಳಿ, ನೀವು ಇಷ್ಟು ನನಗೆ ಕಾಲ್ ಮಾಡಿ ನಾನು ನಂಬರ್ ಕೊಟ್ಟಿರ್ತೀನಿ. 1055 246 ಕತರಿಂದ ದಿಲ್ಲಿಗೆ, ದಿಲ್ಲಿಂದ ಮುಂಬೈಯಿಂದ ಇವತ್ತು ಬೆಳಿಗ್ಗೆ ಬಂದು ನಾನು बड़ी कंपनी है नाम कितने एकोलो 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 कितने वर्ष झाले ते पब्लिक फुल थे लोकल पब्लिक आमको त्यांनी सगळे धाडू ट्राय केले. मेरे कंपनी धाडलेक ते काबूलचे लोकल लोक ते आमगेले एम्बेसी इंडियन एम्बेसी आमगेले मोदी हे करून घेऊन आमका त्यांच्यान ना तो व्हिडिओ एम्बेसी ऑलरेडी माझ्याकडनं ऑलरेडी अपलोड केला नाही. तुम्ही ब्रिटिश टाइम म्हणताल मग ಟೋಟಲ್ ನಮ್ಮ ಕಂಪನಿದವರು 300 ಇದ್ರು. ತಾಲಿಬಾನ್ ಬಂದು ಅಲ್ಲಿ ಕಬ್ಜಾ ಮಾಡಿದ್ರು. ಆಮೇಲೆ ಇವರು ನಮ್ಮ ಕಂಪನಿದವರು ಹೇಳಿದ್ರು ಈಗ ನಮಗೆ ಹೋಗ್ಬೇಕು ಇಲ್ಲಿಂದ, ಯಾಕೆಂದರೆ ಇಲ್ಲಿ ವಾರ ಶುರು ಆಗೋದು ಚಾನ್ಸಸ್ ಇದೆ ಅಂತ. ಅಲ್ಲಿ ತುಂಬ ಕೆಟ್ಟ ಇತ್ತು. ಈಗ ಈ ಮನೆ ಬಂದ ಮೇಲೆ ತುಂಬ ಸಂತೋಷ ಆಯಿತು. ಯಾಕೆಂದರೆ ಅಲ್ಲಿಂದ ಬರೋದು ತುಂಬ ಕಷ್ಟ ಇತ್ತು. ಹೇಗಾದರೂ ಮಾಡಿ ನಮ್ಮ ಗವರ್ಮೆಂಟ್ದವರು ನಮ್ಮ ಕರ್ಕೊಂಡು ಬಂದ್ರಿ ಇಲ್ಲಿ. ನಾವು ಮೋದಿಯವರಿಗೆ ತುಂಬ ಇದು ಮಾಡ್ತೇನೆ, ಯಾಕೆಂದರೆ ತುಂಬ ಎಂಬೆಸಿ ಇದಕ್ಕೆ ಹೆಲ್ಪ್ ಮಾಡಿದ್ದಾರೆ ಅವರು. ಮೋದಿ ಅವರಿಗೆ ಹೇಳಿದ್ದಾರೆ ನಾವು ಕತಾರ್ ಫಸ್ಟ್ ಬಂದಿದ್ದೀವಿ, ನಾವು ಮೋದಿ ಕಡೆಗೂ ಕೂಡ ಇದು ಮೆಸೇಜ್ ಹಾಕಿದ್ದೀವಿ ನಾವು. ಆಮೇಲೆ ಅವರು ಕತಾರಿಂದ ಎಂಬೆಸಿದವರು ಎಲ್ಲರೂ ಬಂದರು, ನಮಗೆ ತುಂಬ ಸಪೋರ್ಟ್ ಮಾಡಿದರು. ಊಟ ಎಲ್ಲ ಕೊಟ್ಟು ಎಲ್ಲ ಫ್ಲೈಟ್ ಟಿಕೆಟು ಎಲ್ಲ. ಅಫ್ಘಾನಿಸ್ತಾನದಲ್ಲಿ ಸಿಕ್ಕಾಕೊಂಡಿರತಕ್ಕಂಥ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ವ್ಯಕ್ತಿ ಕೊನೆಗೂ ತನ್ನ ತವರನ್ನು ಸೇರಿರತಕ್ಕಂಥದ್ದು ಇವತ್ತು. ಈಗ ಆ ವ್ಯಕ್ತಿ ನಮ್ಮ ಜೊತೆ ಇದ್ದಾರೆ. ಅವರ ಏನು ಬಂದ ಮೇಲೆ ಇಲ್ಲಿ ಅವರ ಏನು ಸಂಭ್ರಮ ಹೇಗಿದೆ, ಅಲ್ಲಿನ ಸ್ಥಿತಿಗತಿ ಬಗ್ಗೆ ಅವರ ಜೊತೆ ಕೇಳೋಣ. ಸರ್ ನಮಸ್ಕಾರ. ಇವತ್ತು ಕೊನೆಗೂ ಬಂದಿದ್ದೀರಿ ತವರಿಗೆ. ಅಲ್ಲಿನ ಸ್ಥಿತಿ ಹೇಗಿತ್ತು, ಆ ಕಷ್ಟದ ಜೀವನ ಹೇಗಿತ್ತು, ಇಲ್ಲಿ ಬಂದ ಮೇಲೆ ನಿಮ್ಮ ಸಂತೋಷ ಹೇಗಿದೆ, ಮನೆ ಸೇರಿದ ಮೇಲೆ ಸಂತೋಷ ಹೇಗಿದೆ? ಅಲ್ಲಿ ತುಂಬ ಕೆಟ್ಟ ಇತ್ತು. ಈಗ ಈ ಮನೆ ಬಂದ ಮೇಲೆ ತುಂಬ ಸಂತೋಷ ಆಯಿತು. ಯಾಕೆಂದರೆ ಅಲ್ಲಿಂದ ಬರೋದು ತುಂಬ ಕಷ್ಟ ಇತ್ತು. ಹೇಗಾದರೂ ಮಾಡಿ ನಮ್ಮ ಗವರ್ಮೆಂಟ್ದವರು ನಮ್ಮ ಕರ್ಕೊಂಡು ಬಂದ್ರಿ ಇಲ್ಲಿ.
ನಾವು ಮೋದಿಯವರಿಗೆ ತುಂಬ ಇದು ಮಾಡ್ತೇನೆ, ಯಾಕಂದರೆ ತುಂಬ ಎಂಬೆಸಿ ಇದಕ್ಕೆ ಹೆಲ್ಪ್ ಮಾಡಿದ್ದಾರೆ ಅವರು. ಮೋದಿ ಅವರಿಗೆ ಹೇಳಿದ್ದಾರೆ, ನಾವು ಕತಾರ್ ಫಸ್ಟ್ ಬಂದಿದ್ದೀವಿ, ಕತಾರ್ನಲ್ಲಿ ಇದು ಮಾಡಿ ಅವರು ಹೇಳಿದರು ನಮ್ಮ ಜನರಿಗೆ ಕರ್ಕೊಂಡು ಬರಬೇಕು ಅಂತ. ನಾವು ಮೋದಿ ಕಡೆಗೂ ಕೂಡ ಇದು ಮೆಸೇಜ್ ಹಾಕಿದ್ದೀವಿ ನಾವು, ಯಾಕಂದರೆ ನಾವು ತುಂಬ ಜನ ಇದ್ರಲ್ಲ, ಇಂಡಿಯನ್ ಜನ 700 ಮೇಲಿದ್ದರು. ಎಲ್ಲರೂ ಮೋದಿಗೆ ಎಲ್ಲ ಮೇಲ್ ಹಾಕಿದ್ರು ನಾವು ಮೆಸೇಜು. ಆಮೇಲೆ ಅವರು ಕತಾರಿಂದ ಎಂಬೆಸಿದವರು ಎಲ್ಲರೂ ಬಂದರು, ನಮಗೆ ತುಂಬ ಸಪೋರ್ಟ್ ಮಾಡಿದರು. ಊಟ ಎಲ್ಲ ಕೊಟ್ಟು ಎಲ್ಲ ಫ್ಲೈಟ್ ಟಿಕೆಟು ಎಲ್ಲ ಅವರೇ ಮಾಡಿಕೊಟ್ರು. ಆಮೇಲೆ ಕಳಿಸಿದ್ರು ಇಂಡಿಯಾಗೆ. ಅಲ್ಲಿ ಯಾವಾಗ ನಿಮಗೆ ಇಲ್ಲಿ ಹೋಗಲಿಕ್ಕೆ ಏನು ಇಂಟಿಮೇಷನ್ ಕೊಟ್ಟರು, ಮತ್ತು ನೀವು ಅಲ್ಲಿ ಯಾವಾಗ ಬಂದ್ರಿ? ಅದು ಸಡನ್ಲಿ ಆಯಿತು, ಅದು ಯಾರಿಗೂ ಗೊತ್ತಿಲ್ಲಾಗಿತ್ತು. ಸಡನ್ಲಿ ಅವರು ತಲೆವನ್ ಬಂದು ಅಲ್ಲಿ ಕಬ್ಜಾ ಮಾಡಿದ್ರು. ಆಮೇಲೆ ಇವರು ನಮ್ಮ ಕಂಪನಿದವರು ಹೇಳಿದ್ರು, ಈಗ ನಮಗೆ ಹೋಗಬೇಕು ಇಲ್ಲಿಂದ, ಯಾಕೆಂದರೆ ಇಲ್ಲಿ ವಾರ ಶುರು ಆಗೋದು ಚಾನ್ಸಸ್ ಇದೆ ಅಂತ. ತುಂಬ ಡೇಂಜರ್ ಆಗಿತ್ತು ಆ ದಿವಸ. ಅದಕ್ಕೆ ನಾವು ಅಲ್ಲಿಂದ ಕಂಪನಿಯವರು ನಿಮ್ಮ ಎಲ್ಲ ಲಗೇಜ್ ತೊಗೊಂಡು ನೀವು ಏರ್ಪೋರ್ಟಿಗೆ ಹೋಗಿ ಅಂತ. ಇಂಥ ಒಂದು ಸಂದರ್ಭ ಏನು ವಾರ್ ಸ್ಟಾರ್ಟ್ ಆಗುತ್ತೆ ಎನ್ನುವಂಥ ಒಂದು ಸಂದರ್ಭದಲ್ಲಿ ಏನೋ ಒಂಥರ ಎದೆ ಡೌಡವ ಆಗುವಂಥದ್ದು, ಎಲ್ಲೋ ನಾನು ತವ್ರು ಬಿಟ್ಟು ಬಂದಿದ್ದೀನಿ ಇಲ್ಲಿ ಮತ್ತೆ ಹೋಗಬೇಕು ಎನ್ನುವಂಥ ಒಂದು ಆತಂಕ ಆತುರ ಇದ್ದೇ ಇರುತ್ತೆ. ಅಂಥ ಒಂದು ಸಂದರ್ಭದಲ್ಲಿ ಏನು ಅನಿಸ್ತು ನಿಮಗೆ? ಅಲ್ಲೇ ಇದ್ಬಿಡ್ತೀನಾ ಅಥವಾ ಬರೋಕ್ಕಾಗತ್ತಾ, ಏನು ಆ ಥರ ಏನೋ ಒಂದು ಫೀಲ್ ಅನಿಸ್ತಾ? ಫೀಲ್ ಅನ್ನಿಸ್ತು, ಯಾಕಂದರೆ ಆ ಟೈಮಿಗೆಲ್ಲ ಫ್ಲೈಟ್ ಎಲ್ಲ ಬಂದಾಗಿತ್ತು. ನಾನು ಮನೆ ಹೋಗೋದಿಲ್ಲ ಅಂತ ನನಗೆ ಒಂದು ಸಲ ಇದು ಆಯಿತು. ಆದರೆ ನಮ್ಮ ಕಂಪನಿದವರು ಎಕಲೋ ಕಂಪನಿ ಎಲ್ಲ ತುಂಬ ಸಪೋರ್ಟ್ ಮಾಡಿದರು ನಮಗೆ. ಹೇಗಾದರೂ ಅಲ್ಲಿಂದ ನಮಗೆ ತೆಗಬೇಕು ಅಂತ ಹೇಗಾದರೂ ಮಾಡಿ ಅವರು ಇದು ಮಾಡಿದರು. ನಮಗೆ ಕತಾರಿಗೆ ಫ್ಲೈಟ್ ಮಾಡಿ US ಫ್ಲೈಟ್ ಮಾಡಿದರು, US ಏರ್ಫೋರ್ಸಿಗೆ. ಅಲ್ಲಿಂದ ನಾವು US ಏರ್ಫೋರ್ಸ್ ಮೇಲೆ ಎಲ್ಲ ತೊಗೊಂಡು ಹೋದ್ರು ನಮಗೆ. ಅಲ್ಲಿಂದ ಎಲ್ಲ ಟಿಕೆಟ್ ಮಾಡಿ ಅವರೇ US ಆರ್ಮಿ ಎಲ್ಲ ರೂಮ್ ಎಲ್ಲ ಕೊಟ್ಟು ಊಟ ಎಲ್ಲ ಕೊಟ್ಟು 3 ದಿವಸ ಅವರೇ ನಮ್ಮ ಎಲ್ಲ ಜವಾಬ್ದಾರಿ ಅವರೇ ಕೊಟ್ಟು ಇದು ಮಾಡಿದರು. ಆಮೇಲೆ ಟಿಕೆಟ್ ಮಾಡಿ ನಮಗೆ ಇಲ್ಲಿ PCR ಟೆಸ್ಟ್ ಮಾಡಿ ಇಲ್ಲಿ ಕಳಿಸಿದ್ರು ಇಂಡಿಯಾಗೆ. ಅಲ್ಲ, ಇಲ್ಲಿ ಹೆಂಡತಿ ಮಕ್ಕಳು ಒಂದು ಕಡೆ, ನೀವು ಒಂದು ಕಡೆಗೆ, ಎಲ್ಲೋ ಒಂದು ಕಡೆ ಬರ್ತೀನಿ ಇಲ್ವೋ ಅನ್ನೋಂಥ ಒಂದು ಫೀಲ್ ಇತ್ತು, ಆತಂಕ ಇತ್ತು ನಿಮ್ಮಲ್ಲಿ ಅಂತ? ಹಾಗಿತ್ತು, ಆದರೆ ನಮ್ಮ ಟೈಮ್ ಸರಿ ಇತ್ತು, ಅದಕ್ಕೆ ನಾವು ಬಂದಿದ್ದೀವಿ ಇಲ್ಲಿ. ಈ ಸಂದರ್ಭದಲ್ಲಿ ಭಾರತ ಸರ್ಕಾರ ನಿಮಗೆ ಸರಿಯಾಗಿ ಸ್ಪಂದಿಸಿದೆ ಅನ್ಸುತ್ತಾ? ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ? ಭಾರತ ಸರ್ಕಾರ ತುಂಬ ಹೆಲ್ಪ್ ಮಾಡಿದೆ ನಮಗೆ. ನಾನು ಮೋದಿಯವರಿಗೆ ತುಂಬ ಇದು ಮಾಡ್ತೇನೆ, ತುಂಬ ಹೆಲ್ಪ್ ಮಾಡಿದ್ದರು ಅವರು. ಇದಿಷ್ಟು ರಾಜೇಶ್ ಅವರ ಮಾತು. ದರ್ಶನ್ ನಾಯ್ಕ್, ನ್ಯೂಸ್ 18 ಕನ್ನಡ, ಕಾರವಾರ. ಕಾಬೂಲ್ನಲ್ಲಿ ತಾಲಿಬಾನ್ ಉಗ್ರರು ಉಕ್ರೇನ್ನ ವಿಮಾನವನ್ನ ಹೈಜಾಕ್ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ಕಾಬೂಲ್ ಏರ್ಪೋರ್ಟ್ನಿಂದ ವಿಮಾನ ಹೈಜಾಕ್ ಆಗಿದೆ ಎನ್ನುವ ಸುದ್ದಿ ಇದ್ದು, ವಿಮಾನದಲ್ಲಿ 98 ಮಂದಿ ಇದ್ದ ಬಗ್ಗೆ ಉಕ್ರೇನ್ ವಿದೇಶಾಂಗ ಸಚಿವಾಲಯ ಮಾಹಿತಿ ನೀಡಿದೆ. ವಿಮಾನ ಹೈಜಾಕ್ ಮಾಡಿ ಇರಾನ್ಗೆ ಕೊಂಡೊಯ್ದಿದ್ದಾರೆ ಎನ್ನಲಾಗಿದೆ. ಭಾನುವಾರ ರಾತ್ರಿಯೇ ವಿಮಾನ ಹೈಜಾಕ್ ಆಗಿದೆ ಎನ್ನಲಾಗ್ತಾ ಇದೆ. ಉಕ್ರೇನ್ ಸಂತ್ರಸ್ತರನ್ನ ರಕ್ಷಣೆ ಮಾಡಬೇಕಿತ್ತು, ಆದರೆ 3 ಬಾರಿ ಪ್ರಯತ್ನ ಮಾಡಿದ್ರೂ ನಮ್ಮ ಪ್ರಯತ್ನ ವಿಫಲವಾಗಿದೆ ಅಂತ ಉಕ್ರೇನ್ ವಿದೇಶಾಂಗ ಸಚಿವಾಲಯ ಮಾಹಿತಿ ನೀಡಿದೆ. ಮಹಾರಾಷ್ಟ್ರದಲ್ಲಿ ರಾಜಕೀಯ ಹೈ ಡ್ರಾಮಾ ಜೋರಾಗಿದೆ. ಕೇಂದ್ರ ಸಚಿವ ನಾರಾಯಣ್ ರಾಣೆ ಅವರನ್ನೇ ಮಹಾರಾಷ್ಟ್ರ ಪೊಲೀಸರು ಬಂಧಿಸಿದ್ದಾರೆ. ಸಿಎಂ ಉದ್ಧವ್ ಠಾಕ್ರೆ ವಿರುದ್ಧ ಪ್ರಚೋದನಕಾರಿ ಹೇಳಿಕೆ ನೀಡಿದ್ದ ಹಿನ್ನೆಲೆಯಲ್ಲಿ ಇಂದು ಪೊಲೀಸರು ಬಂಧಿಸಿದ್ದಾರೆ. ನಿನ್ನೆಯಷ್ಟೇ ಕೇಂದ್ರ ಸಚಿವ ನಾರಾಯಣ್ ರಾಣೆ ಮಹಾರಾಷ್ಟ್ರ ಸಿಎಂ ಉದ್ಧವ್ ಠಾಕ್ರೆ ವಿರುದ್ಧ ಹರಿಹಾಯ್ದಿದ್ರು. ದೇಶಕ್ಕೆ ಸ್ವಾತಂತ್ರ್ಯ ಲಭಿಸಿರುವಂತಹ ವರ್ಷವೇ ತಿಳಿಯದಿರೋ ಸಿಎಂ ಉದ್ಧವ್ ಠಾಕ್ರೆ ಅವರ ಕಪಾಳಕ್ಕೆ ಬಾರಿಸ್ತಾ ಇದೆ ಅಂತ ಹೇಳಿದ್ರು. ಇದಕ್ಕೆ ಕೆರಳಿರೋ ಶಿವಸೇನೆ ಕಾರ್ಯಕರ್ತರು ಕಚೇರಿ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದ್ದಾರೆ. ಇಂದು ಮಧ್ಯಾಹ್ನ ರಾಣೆ ಅವರನ್ನ ಮಹಾರಾಷ್ಟ್ರ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇನ್ನುಳಿದ 5 ಸುದ್ದಿ ನೋಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ. ಕೊಪ್ಪಳದಲ್ಲಿ ಸರ್ಕಾರಿ ಪದವಿ ಕಾಲೇಜು ಅವ್ಯವಸ್ಥೆಯ ಆಗರವಾಗಿದೆ. ಗಂಗಾವತಿಯ SKNG ಸರ್ಕಾರಿ ಪದವಿ ಕಾಲೇಜಿನಲ್ಲಿ ಬಾಗಿಲುಗಳು ಕಿತ್ತು ಹೋಗಿದ್ದು, ಶೌಚಾಲಯಗಳು ಗಬ್ಬೆದ್ದು ನಾರ್ತಾ ಇದೆ. ವಿದ್ಯುತ್ ವೈರ್ಗಳು ವಿದ್ಯಾರ್ಥಿಗಳ ಮೇಲೆ ಹರಿದು ಬೀಳುವಂತಿದೆ. ಕೊಪ್ಪಳ ಜಿಲ್ಲೆ ಕಳೆದ 1 ತಿಂಗಳ ಹಿಂದೆಯೇ ಕಾಲೇಜು ಆರಂಭ ಆಗಿದೆ ಅಲ್ಲಿ, ಆದರೆ ಆಡಳಿತ ವ್ಯವಸ್ಥೆಯ ನಿರ್ಲಕ್ಷ್ಯದಿಂದಾಗಿ ಗಬ್ಬು ನಾರ್ತಾ ಇದೆ. ಕಾಲೇಜಿನ ಅವ್ಯವಸ್ಥೆ ಬಗ್ಗೆ ವಿದ್ಯಾರ್ಥಿಗಳು ಪ್ರಿನ್ಸಿಪಾಲ್ ಕೇಳಿದ್ರೆ ನಮಗೆ ಅನುದಾನ ಬಂದಿಲ್ಲ, ಬೇರೆ ಕಾಲೇಜ್ ಹೀಗೆ ಇವೆ ಅಂತ ಹೇಳ್ತಾರೆ. ಇನ್ನು ಕೊರೋನಾ ನಿಯಮಗಳನ್ನು ಇಲ್ಲಿ ಪಾಲಿಸ್ತಾ ಇಲ್ಲ. ಕೊಠಡಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಸ್ಯಾನಿಟೈಸ್ ಮಾಡಲು ಸರ್ಕಾರ ಸಾಕಷ್ಟು ಅನುದಾನವನ್ನ ಕೊಟ್ಟಿದೆ, ಆದರೆ ಇಲ್ಲಿ ಸ್ಯಾನಿಟೈಸ್ಗಳನ್ನ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇಲ್ಲ. ಅದರ ಜೊತೆಗೆ ಮಾಸ್ಕ್ ಹಾಗೂ ಸಾಮಾಜಿಕ ಅಂತರ ಅನ್ನುವಂತಹ ಪದಗಳ ಪರಿಚಯವೇ ಇಲ್ಲದಂತಾಗಿದೆ ಇಲ್ಲಿ.
ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನಲ್ಲಿ 100% ಕೊರೋನಾ ನಿಯಂತ್ರಣಕ್ಕಾಗಿ ತಹಸೀಲ್ದಾರ್ ಹನುಮಂತರಾಯಪ್ಪ ಕಡ್ಡಾಯ ಲಸಿಕೆ ಹಾಕಿಸಿಕೊಂಡವರಿಗೆ ಪಡಿತರ ವ್ಯವಸ್ಥೆ ಅಂತ ಹೇಳಿ ಲಸಿಕಾ ಜಾಗೃತಿ ಮೂಡಿಸುತ್ತಿದ್ದಾರೆ. ಚಿಂತಾಮಣಿ ತಾಲೂಕಿನಲ್ಲಿ ಕೊರೋನಾದಿಂದ ಯಾರೊಬ್ಬರೂ ಸಾವನ್ನಪ್ಪಬಾರದು ಅನ್ನೋ ಉದ್ದೇಶದಿಂದ 100ಕ್ಕೆ 100ರಷ್ಟು ಲಸಿಕೆಯನ್ನು ಪಡೆಯಬೇಕು ಅಂತ ಈ ಘೋಷಣೆಯನ್ನು ಹೊರಡಿಸಿದ್ದಾರೆ. ಲಸಿಕೆ ಪಡೆಯದವರಿಗೆ ಪಡಿತರ ಕಟ್ ಅಂತ ಎಚ್ಚರಿಕೆ ಕೊಟ್ಟಿದ್ರು. ಯಾರೊಬ್ಬರೂ ಪಡಿತರ ವಿತರಣೆಯಲ್ಲಿ ತೊಂದರೆ ಮಾಡೋದಿಲ್ಲ, ಬದಲಾಗಿ ಅರಿವು ಮೂಡಿಸಿ ಜನರ ಜೀವ ಉಳಿಸೋ ಕಾರ್ಯ ಮಾಡಲಾಗ್ತಾ ಇದೆ ಅಂತ ಹೇಳಿದ್ದಾರೆ. ದಾವಣಗೆರೆಯಲ್ಲಿ ಕೆರೆಗೆ ನೀರು ತುಂಬಿಸುವ ವಿಚಾರದಲ್ಲಿ ರಾಜಕೀಯ ನಡೆದಿದೆ. ಬಿಜೆಪಿಗೆ ವೋಟ್ ಹಾಕಿಲ್ಲ ಅಂತ ಭರಮಸಮುದ್ರ ಕೆರೆಗೆ ನೀರು ತುಂಬಿಸಿಲ್ಲ ಅಂತ ಜನ ಆರೋಪಿಸಿದ್ದಾರೆ. ಜಗಳೂರು ಶಾಸಕ ಎಸ್.ವಿ. ರಾಮಚಂದ್ರಪ್ಪ ವಿರುದ್ಧ ಈ ಆರೋಪ ಕೇಳಿಬಂದಿದೆ. ಭರಮಸಮುದ್ರ ಕೆರೆಗೆ ನೀರು ತುಂಬಿಸದಿರುವುದರಿಂದ 8 ಗ್ರಾಮಗಳಿಗೆ ಅನ್ಯಾಯ ಆಗಿದೆ. ಜಗಳೂರು ಭಾಗದ 57 ಕೆರೆಗಳಿಗೆ ನೀರು ತುಂಬಿಸುವ ಏತ ನೀರಾವರಿ ಯೋಜನೆ ಇದು. 2 ತಿಂಗಳ ಹಿಂದಷ್ಟೇ ಭರಮಸಮುದ್ರದಲ್ಲಿ ಕೆರೆ ಲಿಸ್ಟ್ ಇತ್ತು. ದೀಟೂರು 57 ಕೆರೆ ಏತ ನೀರಾವರಿ ಯೋಜನೆಯಲ್ಲಿತ್ತು. ಆದರೆ ರಾಜಕೀಯ ದುರುದ್ದೇಶದಿಂದ ಬಿಜೆಪಿ ಶಾಸಕ ಎಸ್.ವಿ. ರಾಮಚಂದ್ರಪ್ಪ ಆ ಕೆರೆಯನ್ನ ತೆಗೆಸಿ ಹಾಕಿದ್ದಾರನ್ನೋ ಆರೋಪ ಕೇಳಿಬಂದಿದೆ. ಈಗ ಹರಪನಹಳ್ಳಿಯ ನಂದಿಕಂಬ ಗ್ರಾಮದ ಕೆರೆ ಸೇರಿದ ಆರೋಪ ಎದುರಾಗಿದೆ. ನಿನ್ನೆ ತಹಸೀಲ್ದಾರ್ ಹಾಗೂ ಡಿಸಿಗೂ ಈ ಬಗ್ಗೆ ಗ್ರಾಮಸ್ಥರು ಮನವಿಯನ್ನ ಮಾಡಿದ್ದಾರೆ. ಬೀದರ್ ಜಿಲ್ಲೆಯ ಸುತ್ತಲಿನ ಗ್ರಾಮಗಳಲ್ಲಿ ಹೆಸರು ಕಾಳು ಬೆಳೆದ ರೈತರು ಮಂಗಗಳ ಹಾವಳಿಯಿಂದ ಕಂಗೆಟ್ಟಿದ್ದಾರೆ. ಹೊಲದಲ್ಲಿ ಬೆಳೆ ನಿಧಾನವಾಗಿ ಕಾಳು ಕಟ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಮಂಗಗಳ ಕಾಟದಿಂದ ರೈತರು ಸಂಕಷ್ಟಕ್ಕೀಡಾಗಿದ್ದಾರೆ. ಕಾಡಂಚಿನ ತಾಲೂಕುಗಳಾದ ಔರಾದ್, ಭಾಲ್ಕಿ, ಬೀದರ್ ತಾಲೂಕಿನ ಗ್ರಾಮಗಳಲ್ಲಿ ಮಂಗಗಳ ಕಾಟ ಹೆಚ್ಚಾಗಿದೆ. ಹಿಂಡು ಹಿಂಡಾಗಿ ಹೊಲಕ್ಕೆ ನುಗ್ಗುವ ಕೋತಿಗಳು ನಿತ್ಯವೂ ರೈತರು ಬೆಳೆದ ಬೆಳೆಯನ್ನ ಕಿತ್ಕೊಳ್ತಾ ಇದೆ. ಇವುಗಳ ಹಾವಳಿ ನಿಯಂತ್ರಿಸಲು ರೈತ ಸಮೂಹ ಪಟಾಕಿ ಸಿಡಿಸಿ ಸಿಡಿಮದ್ದು ಹಾರಿಸಿ ಬೆದರಿಸುವ ಯತ್ನ ನಡೆಸ್ತಾ ಇದ್ರು. ಅದು ಪ್ರಯೋಜನಕ್ಕೆ ಬರ್ತಾ ಇಲ್ಲ. ಮಂತ್ರಾಲಯದಲ್ಲಿ ರಾಘವೇಂದ್ರ ಸ್ವಾಮಿಗಳ ಮಧ್ಯಾರಾಧನೆ ಸಂಭ್ರಮ ನೆರವೇರಿದೆ. ದರ್ಶನಕ್ಕಾಗಿ ಭಕ್ತರು ವಿವಿಧೆಡೆಯಿಂದ ಆಗಮಿಸ್ತಾ ಇದ್ದಾರೆ. ಮಠದ ಪ್ರಾಕಾರದಲ್ಲಿ ಚಿನ್ನದ ರಥೋತ್ಸವ ನೆರವೇರಿಸಲಾಯಿತು. ಉತ್ಸವ ರಾಯರ ಮೂರ್ತಿಯನ್ನ ರಥದಲ್ಲಿ ಇರಿಸಲಾಗಿತ್ತು. ಅದರ ಎದುರು ಪರಿಮಳ ಗ್ರಂಥವನ್ನ ಪಲ್ಲಕ್ಕಿಯಲ್ಲಿಟ್ಟು ಮೆರವಣಿಗೆ ನಡೆಸಿದ್ದನ್ನ ಸಾವಿರಾರು ಭಕ್ತರು ಕಣ್ತುಕೊಂಡರು. ಶ್ರೀ ರಾಘವೇಂದ್ರ ಸ್ವಾಮಿಗಳ ವೃಂದಾವನಸ್ಥರಾಗಿ 350ನೇ ವರ್ಷಗಳಾದವು. ಆ ದಿನವನ್ನ ಮಧ್ಯಾರಾಧನೆ ಅಂತ ಪೂಜಾ ವಿಧಿವಿಧಾನಗಳನ್ನ ನೆರವೇರಿಸಲಾಗುತ್ತೆ. ಅತ್ಯಂತ ಭಾವವು ಪಟ ಪ್ರತಿಯೋಗಿಕವೇ ಹೊರತು ಏತದ್ಘಟ ಪ್ರತಿಯೋಗಿಕ ಧರ್ಮಾಣಿ ಧಾರಯನ್ ಧಾರಯಂತು ದೂಷಣತ್ರ ರಹಿತ ಧರ್ಮಃ ಲಕ್ಷಣಂ ಇತ್ಯುಕ್ತಂ ಇತಿ ಕೃತ್ವಾ. ಇದಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್.